ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, BSc ನರ್ಸಿಂಗ್ ಮತ್ತು BPT ಅಲರ್ಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ನೀವೇನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ, ಸೊ ನೀವೇನಾದರೂ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಬದಲಾವಣೆ ಮಾಡ್ಕೋಬೇಕಿತ್ತು, ಸೇರಿಸಬೇಕಿತ್ತು ಅಥವಾ ತೆಗೆದು ಹಾಕಬೇಕಿತ್ತು, ಇವುಗಳನ್ನು ಮಾಡಬೇಕಂತಂದರೆ KE ವತಿಯಿಂದ ಒಂದು ಕೊನೆಯ ಒಂದು ಎಡಿಟಿಂಗ್ ಲಿಂಕನ್ನು ಕೊಡಲಾಗಿದೆ. ಇದು ಕೊನೆ ಚಾನ್ಸ್ ಇರುತ್ತೆ, ಮತ್ತೆ ಪದೇ ಪದೇ ಅವರು ಎಡಿಟ್ ಮಾಡಲಿಕ್ಕೆ ಕೊಡೋಂಗಿಲ್ಲ. ಸೊ ಇಲ್ಲಿ ನೀವು ಏನಾದರೂ ಕನ್ನಡ ಮೀಡಿಯಮು ರೂರಲು ಕ್ಲೈಮ್ ಮಾಡ್ಕೋಬೇಕಿತ್ತು, ಅಥವಾ ನೀವು ಕೋರ್ಸ್ಗಳನ್ನು ಸೇರಿಸಬೇಕಿತ್ತು, ಅಥವಾ ನಿಮ್ಮ ಅಂಕಗಳನ್ನು ಸೇರಿಸಬೇಕಿತ್ತು, ಅಥವಾ ಏನೋ ಒಂದು ಮಿಸ್ಟೇಕ್ ಆಗಿತ್ತು, ಇವೆಲ್ಲ ಕಾರಣಗಳಿಗೆ ಒಂದು ಕೊನೆಯ ಒಂದು ಲಿಂಕನ್ನು ಕೊಟ್ಟಿರುವಂಥ KE-ದವರು. ಸೊ ಇವತ್ತು ಅಪ್ಡೇಟ್ ಮಾಡಿರುವಂಥದ್ದು, ಜಸ್ಟ್ ಇವಾಗ ಅಪ್ಡೇಟ್ ಮಾಡಿರೋದೇನಂತಂದರೆ, KE ವತಿಯಿಂದ ಯಾರೆಲ್ಲ ಅಭ್ಯರ್ಥಿಗಳಿಗೆ ಏನಾದರೂ ತಮ್ಮ ಒಂದು ಏನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ತಿದ್ದುಪಡಿ ಮಾಡ್ಕೋಬೇಕಿತ್ತು, ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಪರಿಶೀಲನೆ ಮಾಡ್ಕೋಬೇಕಿತ್ತು, ಅಂಥ ಅಭ್ಯರ್ಥಿಗಳಿಗೆ KE ವತಿಯಿಂದ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಈ ಒಂದು ಲಿಂಕಿಗೆ ನೀವು ಏನು ಮಾಡಬೇಕಂದ್ರೆ ಅಪ್ಲೈ ಮಾಡಿಕೊಂಡು ಸ್ಕೆಡ್ಯೂಲ್ ತೊಗೋಬೇಕಾಗತ್ತೆ. ಸ್ಕೆಡ್ಯೂಲ್ ಅಂದರೆ ನೀವು ಯಾವ ಡೇಟಿಗೆ ಹೋಗ್ತೀರಿ, ಆ ಡೇಟು ಪ್ಲಸ್ ಟೈಮು ಇವನ್ನೆಲ್ಲ ನೀವೇ ಸೆಟ್ ಮಾಡ್ಕೋಬೇಕು. ಆದರೆ ಬೆಂಗಳೂರಿಗೆ ಹೋಗಬೇಕಾಗತ್ತೆ, ನೆನಪಿರಲಿ. ಬೆಂಗಳೂರಿಗೆ ಹೋಗಿ ನಿಮ್ಮ ಏನೆಲ್ಲ ತಿದ್ದುಪಡಿ ಇದಾವೆ ಅವನ್ನೆಲ್ಲ ಮಾಡ್ಕೊಂಬರ್ಬೇಕಾಗತ್ತೆ. ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಹೋಗಬೇಕಾಗತ್ತೆ ಜೊತೆಗೆ. ಓಕೆ, ಉದಾಹರಣೆಗೆ ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮ್ ಡಾಕ್ಯುಮೆಂಟು, ರೂರಲ್ ಇದ್ದರೆ ರೂರಲ್ ಡಾಕ್ಯುಮೆಂಟು, ಜೊತೆಗೆ ಪ್ಲಸ್ ಅಪ್ಲಿಕೇಶನ್ ಫಾರ್ಮನ್ನು ತೊಗೊಂಡು ಹೋಗಬೇಕು, ವೆರಿಫಿಕೇಷನ್ ಸ್ಲಿಪ್ಪನ್ನು ತೊಗೊಂಡು ಹೋಗಬೇಕು, ಜೊತೆಗೆ ನೀವು ಹೋಗಬೇಕಾಗತ್ತೆ. ಹೋಗಿ ಇಲ್ಲಿ ತಿದ್ದುಪಡಿ ಮಾಡಿಸ್ಕೋಬೇಕಾಗತ್ತೆ. ಅದಕ್ಕಿದು ಕೊನೆಯ ಅವಕಾಶ. ಯಾರೆಲ್ಲ ನೀವು ಇವಾಗ ಉದಾಹರಣೆಗೆ ಈಗ ನೀವು ಇಂಜಿನಿಯರಿಂಗ್ ಮಾಡಿದ್ದೀರಾ, ಆದರೆ ನಿಮ್ಮಲ್ಲಿ ಏನಪ್ಪ ಅಂತಂದರೆ ನೀವು BPT AHS ಅಲರ್ಡ್ ಹೆಲ್ತ್ ಸೈನ್ಸ್ಗಳು ಟ್ರೈ ಮಾಡೋರಿದ್ರಿ, ಆದರೆ ನಿಮ್ಮಲ್ಲಿ ರ್ಯಾಂಕನ್ನು ತೋರಿಸ್ತಾ ಇಲ್ಲ ಅಂತ ಅನ್ಕೊಳ್ಳೋಣ. ಆ ರ್ಯಾಂಕನ್ನು ತೋರಿಸ್ತಾ ಇಲ್ಲ ಅಂತಂದರೆ ನೀವು ಹೋಗಿ ಏನು ಮಾಡಬೇಕು, ಅದನ್ನು ಈ ಒಂದು ಸ್ಕೆಡ್ಯೂಲ್ಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ನಿಮ್ಮ ರ್ಯಾಂಕ್ಗಳನ್ನು ನೀವು ಪಡ್ಕೋಬೋದು. ಈ ರೀತಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ. ಸೊ ಆ ರೀತಿ ನೀವು ಸ್ಕೆಡ್ಯೂಲ್ಗಳನ್ನು ಅಂದರೆ ನಿಮ್ಮ ಒಂದು ಕಾಸ್ಟು, ಇನ್ಕಮ್ ಇರ್ಬೋದು, ಮತ್ತು ರಿಸರ್ವೇಷನ್ಗಳನ್ನು ಅಂದರೆ ಸೇರಿಸಲಿಕ್ಕೆ ಇದೊಂದು ಕೊನೆಯ ಅವಕಾಶ ಇದೆ. ನೀವು ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಟೈಮು ಮತ್ತು ಡೇಟ್ಗಳನ್ನು ನಿಮಗೆ ಯಾವಾಗ ಬೇಕು ಅದನ್ನು ಸೆಟ್ ಮಾಡಿಕೊಂಡು ನೀವು ಬೆಂಗಳೂರಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಬರಬೇಕು.